ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ನಾವಿವತ್ತು ದಕ್ಷಿಣ ಕಾಶಿ ಅಂತ ಹೆಸರುವಾಸಿಯಾದಂಥ ಛಾಯಾ ಭಗವತಿ ದೇವಸ್ಥಾನ ನೋಡಕ್ ಹೊಂಟೀವಿ. ನಿಮಗೂ ಆ ದೇವಸ್ಥಾನ ಬಗ್ಗೆ ಎಲ್ಲಾನು ತಿಳಿಸ್ಕೊಡ್ತೀವಿ. ವಿಡಿಯೋನ ತಪ್ಪದೆ ಲಾಸ್ಟ್ ಮಟ್ಟ ನೋಡ್ರಿ. ಇದು ನಾರಾಯಣಪುರ ಅಂತ. ಇದು ನಮ್ಮೂರಿಂದ ಸುಮಾರು 12 ಕಿಲೋಮೀಟರ್ ಅದ. ಇಲ್ಲಿಂದ ಛಾಯಾ ಭಗವತಿ ಸುಮಾರು 4 ಕಿಲೋಮೀಟರ್ ಅದ. ಇದು ಮತ್ತೆ ಮುಂದೆ ಬರ್ತಾ ಇದೇ ನೋಡ್ರಿ ಛಾಯಾ ಭಗವತಿ ದೇವಸ್ಥಾನದ ಮಹಾದ್ವಾರ. ಇಲ್ಲಿಂದ ಮುಂದೆ ಇನ್ನೂ 2 ಕಿಲೋಮೀಟರ್ ಮುಂದೆ ಹೋಗ್ಬೇಕು. ಮುಂದೆ ಹೋಗ್ತಾ ಇದ್ರ ಬಗ್ಗೆ ಏನೇನು ವಿಶೇಷತೆ ಐತಿ ಎಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದು ಛಾಯಾ ಭಗವತಿ ಫಾಲ್ಸ್. ಇದು ಛಾಯಾ ಭಗವತಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಸಿಗುವಂಥ ಇದೊಂದು ಅದ್ಭುತವಾದಂಥ ಫಾಲ್ಸ್ ಆಗೈತಿ. ಈ ಫಾಲ್ಸು ಬಸವಸಾಗರ ಅಣೆಕಟ್ಟಿನ ನೀರನ್ನು ಹೊರಗೆ ಬಿಟ್ಟಾಗ ಈ ಥರ ವ್ಯೂವನ್ನು ನಾವು ನೋಡ್ಬೋದು. ಇದು ತುಂಬ ಸಖತ್ತಾಗಿದೆ ನೋಡೋಕೆ. ಇದು ಯಾದಗಿರಿ ಜಿಲ್ಲೆಯಿಂದ ಸುಮಾರು 118 ಕಿಲೋಮೀಟರ್ ಅದ. ಇದು 3.5 ತಾಸಿನ ಜರ್ನಿ ಅದ ಯಾದಗಿರಿ ಜಿಲ್ಲೆಯಿಂದ. ಇದು ನಮ್ಮ ವಿಜಾಪುರಿಂದ 115 ಕಿಲೋಮೀಟರ್ ಅದ. ಮತ್ತು ಇದು 2.5 ತಾಸಿನ ಜರ್ನಿ. ನಮ್ಮ ವಿಜಾಪುರಿಂದ ಕೂಡ 2.5 ತಾಸಿನ ಜರ್ನಿ ಅದ. ಇದೆ ನೋಡ್ರಿ ಛಾಯಾ ಭಗವತಿ. ಹೌದಿಲ್ಲ, ದಕ್ಷಿಣದ ಕಾಶಿ. ಸೂರ್ಯದೇವನ ಪತ್ನಿ ಏಕೈಕ ದೇವಸ್ಥಾನ ಅಂದರೆ ಇದು. ಸೊ ನೋಡಂಬರ್ರಿ, ಇದು ದೇಶದಲ್ಲಿರುವಂಥ ಏಕೈಕ ಸೂರ್ಯ ಭಗವಾನ್ ದೇವರ ಹೆಂಡತಿಯ ದೇವಸ್ಥಾನ. ಈ ದೇವಸ್ಥಾನವು ಹಲವಾರು ವಿಶೇಷತೆಯಿಂದ ಕೂಡಿದ್ದು. ಈ ದೇವಸ್ಥಾನ ಹಲವಾರು ವಿಶೇಷತೆಗಳನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಬರ್ರಿ. ಈ ದೇವಸ್ಥಾನವು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನಲ್ಲಿ ಛಾಯಾ ಭಗವತಿ ಎಂಬ ಪ್ಲೇಸ್ನಲ್ಲಿ ಈ ದೇವಸ್ಥಾನ ಇದೆ. ಈ ದೇವಸ್ಥಾನವು ಕೃಷ್ಣಾ ನದಿಯ ದಡದಲ್ಲಿ ಐತಿ. ಮತ್ತು ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದರೆ, ಅಕ್ಷಯ ತೃತೀಯ ದಿನ ಸೂರ್ಯ ಭಗವಾನರ ಕಿರಣಗಳು ನೇರವಾಗಿ ತಾಯಿಯ ಚರಣದ ಮೇಲೆ ಬೀಳುತ್ತವು. ಆವಾಗ ಭಗವಾನ್ ಸೂರ್ಯದೇವರು ತಾಯಿಯನ್ನು ನೋಡೋಕ್ಕೆ ನೇರವಾಗಿ ಬರ್ತಾರಂತ ಇಲ್ಲಿನ ವಾಡಿಕೆ. ಈ ದೇವಸ್ಥಾನದ ಇತಿಹಾಸ ಎಲ್ಲಿಂದ ಪ್ರಾರಂಭ ಆಗುತ್ತಪ್ಪ ಅಂತಂದರೆ, ಸೂರ್ಯದೇವರಿಗೆ ಸನ್ನಾದೇವಿ ಎಂಬ ದೇವಿಯ ಜೊತೆ ವಿವಾಹ ಆಗುತ್ತೆ. ಸೊ ಸನ್ನಾದೇವಿಯು ಸೂರ್ಯನ ಪ್ರಕಾರ ಶಾಖಕ್ಕೆ ಸನ್ನಾದೇವಿಗೆ ಸೂರ್ಯನ ದೇವರ ಜೊತೆ ಸಂಸಾರ ಮಾಡೋಕ್ಕೆ ಬಹಳ ಪ್ರಾಬ್ಲಮ್ ಆಗ್ತಿರ್ತದೆ.
ಆವಾಗ ಸನ್ನಾದೇವಿಯು ಒಂದು ಉಪಾಯನ ಮಾಡಿ ತನ್ನದೇ ಹೋಲುವಂಥ ಒಂದು ರೂಪವನ್ನು ರೆಡಿ ಮಾಡಿ ಸೂರ್ಯದೇವನ ಪಕ್ಕದಲ್ಲಿ ಇಟ್ಟು ಅವಳು ಕೈಲಾಸ ಪರ್ವತಕ್ಕೆ ತಪಸ್ಸಿಗಂತ ಹೋಗ್ತಾರೆ. ಆ ರೂಪದ ಹೆಸರು ಏನಪ್ಪ ಅಂದರೆ ಛಾಯಾದೇವಿ. ಆ ಛಾಯಾದೇವಿಯು ಸೂರ್ಯನ ಜೊತೆ ಸಂಸಾರ ಮಾಡ್ತಾ ಮಾಡ್ತಾ ಮುಂದೊಂದು ದಿನ ಸೂರ್ಯದೇವನಿಗೆ ಗೊತ್ತಾಗುತ್ತಾ ಇದು ಸನ್ನಾದೇವಿ ಅಲ್ಲ, ಇದು ಸನ್ನಾದೇವಿಯು ನನಗೆ ಮೋಸ ಮಾಡಿ ಹೋಗಿದ್ದಾರ ಅಂತ. ಆವಾಗ ಭಗವಾನ್ ಸೂರ್ಯದೇವರಿಗೆ ಕೋಪ ಬಂದು ಛಾಯಾದೇವಿಗೆ ಶಾಪ ಕೊಡ್ತಾರೆ. ಶಾಪ ಕೊಟ್ಟಾಗ ಅದಕ್ಕೆ ಪರಿಹಾರ ಏನಪ್ಪ ಅಂತ ಕೇಳಿದಾಗ ಭಗವಾನ್ ವಿಷ್ಣು ದೇವರು ಯಾವಾಗ ಮೋಹಿನಿ ಅವತಾರನ ತೊಗೊಂಡು ಬರ್ತಾರಲ್ಲ ಆವಾಗ ನಿನಗೆ ಈ ಪಾಪದಿಂದ ವಿಮೋಚನೆ ಆಗ್ತೀಯ ಅಂತ ಹೇಳ್ತಾರೆ. ಆವಾಗ ಪಾಪ ವಿಮೋಚನೆಗೋಸ್ಕರ ಛಾಯಾದೇವಿ ತಿರುಗಾಡ್ಬೇಕಾರ ನಾರದ ಮುನಿಯವರು ಅವಳಿಗೆ ಈ ಕ್ಷೇತ್ರಕ್ಕೆ ಹೋಗಿ ನೀನು ತಪಸ್ಸು ಮಾಡು, ಅಲ್ಲಿ ನಿನಗೆ ವಿಷ್ಣು ದೇವರು ಪ್ರತ್ಯಕ್ಷ ಆಗ್ತಾರೆ. ಆವಾಗ ಅವರು ಬಂದು ನೆಲೆಸಿರುವ ಕ್ಷೇತ್ರನೇ ಈ ಛಾಯಾಭಗವತಿ ಕ್ಷೇತ್ರ ಅಂತ ಹೇಳ್ತಾರೆ. ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತಪ್ಪ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ.